ಗೈಸ್ ಇವಾಗ ನಾವು ಬಂದಿರೋ ಜಾಗ ಇದು. ನಾವು ಹೋಗ್ಬೇಕಾಗಿರೋದು ಆ ಟೆಂಪಲ್ಗೆ, ಅದು ಕ್ವಾರಿ ಟೆಂಪಲ್ ಅಂತ. ಆ ಸೈಡಿಂದ ಒಂದು ಫುಲ್ ಬ್ರಿಡ್ಜ್ ಇದೆ, ಕಲ್ ಮೇಲೆ ಮಾಡಿರೋದು. ಇದೆಲ್ಲ ಫುಲ್ ಮಾರ್ಬಲ್ ಎಲ್ಲ ಕಟ್ ಮಾಡಿರೋದು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾನು ಇವಾಗ ಬೆಂಗಳೂರಲ್ಲಿದ್ದೀನಿ. 1 to 3 days ಆಯಿತು ಬೆಂಗಳೂರಿಗೆ ಬಂದು. ಮೈಸೂರಲ್ಲಿ ಇದ್ದು ಬೇಜಾರಾಗ್ತಾಯಿತ್ತು. 1 year ಆದಮೇಲೆ ಬೆಂಗಳೂರಿಗೆ ಬಂದಿರೋದು. ಇವಾಗ ಈಚೆ ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಫಾರ್ ಯೂನಿಕ್ ಟೆಂಪಲ್. ಯಾರೂ ಜಾಸ್ತಿ ನೋಡಿಲ್ಲ ಆ ಟೆಂಪಲ್ನ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಬೆಂಗಳೂರವ್ರಿಗೂ ಎಷ್ಟೊಂದು ಜನ ಗೊತ್ತಿಲ್ಲ. ನಾನು ಕೇಳಿದೆ ಎಲ್ಲಿರೋದು ಅಂತ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅವೆಲ್ಲ ರಿಸರ್ಚ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಈಗ ರೆಡಿ ಆದ ಗೈಸ್, 2 ಗಾಡೀಲಿ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಬರ್ತಾನೆ, ಅವ್ನು ಇನ್ನೂ ಒಂದು ಗಾಡಿ ಬಂದಿಲ್ಲ. ಅವ್ನ ಗಾಡಿ ಬಂದರೆ ಇನ್ನೊಂದು ಗಾಡಿ ಇಲ್ಲಿದೆ, ಆ ಗಾಡೀಲಿ ಹೋಗ್ತೀವಿ. 45 to 50 kilometers ಹತ್ತಿರ ಇದೆ. ಬೆಳಗ್ಗೆನೇ ಹೋಗ್ಬೇಕಾಗಿತ್ತು, ಬೆಳಗ್ಗೆ ಬಿಸಿಲು, ಅದಕ್ಕೋಸ್ಕರ ಹೋಗಿಲ್ಲ. ಇವಾಗ ಬಿಸಿಲು ಕಡಿಮೆ ಆಗೈತೆ, ಸನ್ಸೆಟ್ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವಾಗೆಲ್ಲ ಬಂದವ್ರೆ, ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಒಂದು ಸ್ವಲ್ಪ ಹೋಗ್ತಾ ಇದ್ದೀವಿ. ಇನ್ನೇ ಟ್ರಾಫಿಕ್ಗೆ ಮುಗೀತಾ ಇಲ್ಲ. ಅದೆಷ್ಟೊತ್ತು ಹೋಗ್ತೀವಿ ಅಂತ ಗೊತ್ತಿಲ್ಲ. ಗೈಸ್ ವಿ ಆರ್ ಅಟ್ ದ ಲೊಕೇಶನ್. ರೀಚ್ ಆಗಿದ್ದೀವಿ. ಬಟ್ ಆ ಸೈಡ್ ರೂಟ್ಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಷ್ಟೊಂದು ಜನ ಆ ಸೈಡ್ ಕ್ಲೋಸ್ ಅಂತವ್ರೆ. ಬಟ್ ಈ ಸೈಡ್ ನೋಡೋದ ಸನ್ಸೆಟ್ ಬೇರೆ ಆಗ್ತೈತೆ ಗೈಸ್. ಇವಾಗ ಸನ್ಸೆಟ್ ಆಗ್ತದೆ ಈ ಸೈಡು. ನಾವು ಹೋಗ್ಬೇಕಾಗಿರೋ ಟೆಂಪಲ್ ಆ ಸೈಡ್ ಇದೆ ಗೈಸ್. ಇವಾಗ ಇಲ್ಲಿ 3ನೇ ಫ್ಲೈಟ್ ಹೋಗ್ತಾ ಇರೋದು ಇದು ಗೈಸ್. ಇಲ್ಲೊಂದು ಹಳೆ ಕ್ರೇನ್ ಇದೆ, ಫುಲ್ ತುಕ್ಕಿಡಿದ್ಬಿಟ್ಟೈತೆ. ಅರೌಂಡ್ ತುಂಬ ದಿನಗಳಾಯಿತು ಅನ್ಸುತ್ತೆ, ಇಟ್ಟು ವರ್ಷಗಳೇ ಆಗ್ಬಿಟ್ಟೈತೆ. ಇಟ್ಟು ಫುಲ್ ಒಟ್ಟಾಗೈತೆ ಕ್ರೇನ್ ಮಾತ್ರ. ನಾನಿಂದ ಇದು ವರ್ಕ್ ಮಾಡೋಕೆ ಇಟ್ಕೊಂಡಿದ್ರು ಅನಿಸುತ್ತೆ, ಬಟ್ ಎಲ್ಲ ಫುಲ್ ಹಾಳಾಗೋಯ್ತು, ನಿಲ್ಲಿಸ್ಬಿಟ್ಟವ್ರೀಗ. ಕ್ರೇನು ಫುಲ್ಲು ತುಕ್ಕಿಡಿದ್ಬಿಟ್ಟೈತೆ ರಸ್ಟಾಗಿ. ಇಂಜಿನ್ ಒಳಗಡೆ ಏನಾಗಿದೆ ಗೊತ್ತಿಲ್ಲ, ಬಟ್ ಕ್ರೇನ್ ಅಂತ ಫುಲ್ ಹೊಟ್ಟೋಗೈತೆ. ಇವಾಗ ಕ್ರೇನ್ ಮೇಲೆ ಹತ್ತಿದ್ದೀನಿ, ನೋಡೋದು ಎಲ್ಲಿವರೆಗೆ ಹತ್ತಕ್ಕಾಗುತ್ತೆ ಅಂತ. ನೋಡಿ ಇದೆಲ್ಲ ವೈರೆಲ್ಲ ಇನ್ನೂ ಅಷ್ಟು ಹಿಡ್ದಿಲ್ಲ. ವೈರೆಲ್ಲ ಚೆನ್ನಾಗೈತೆ. ಇದು ವರ್ಕಿಂಗ್ ಕಂಡೀಷನಲ್ಲಿ ಐತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ. ಬಟ್ ಈ ಸೈಡ್ ವೈರೆಲ್ಲ ಫುಲ್ ರೆಸ್ಟ್ ಹಿಡಿದ್ಬಿಟ್ಟೈತೆ, ಈ ಸೈಡ್ ಮಾತ್ರ ಚೆನ್ನಾಗಿರೋದು ಗೈಸ್. ಇಲ್ಲೇ ಕ್ರೇನ್ ಓಡಿಸೋದು ಕೂತ್ಕೊಂಡು ಎಲ್ಲ ಫುಲ್ ಒಟ್ಟೋಗೈತೆ. ಬ್ರೇಕಿಗೆ ತೆಗೆದ್ಬಿಟ್ಟು ಹಿಂದಕ್ಕೆ ಹೊಟ್ಟೋಗ್ಬಿಟ್ರೆ ಬೇಕು. ಮೊದಲೇ ನಂಗೆ ಗೊತ್ತಿಲ್ಲ ಏನು ಅಂತ ಗೈಸ್. ಫ್ಲೈಟ್ಗಳು ಮಾತ್ರ ತುಂಬ ಹತ್ತತ್ರದಲ್ಲಿ ಹೋಗುತ್ತೆ, ಫುಲ್ ಡೌನ್ ಬರುತ್ತೆ. ಬಟ್ ಫ್ಲೈಟ್ ಸೌಂಡ್ ತುಂಬ ಜಾಸ್ತಿ. ಸ್ವಲ್ಪ ಜೋರಾಗಿ ಮಾತಾಡಬೇಕು ಫ್ಲೈಟ್ ಬರ್ತಾ ಇದೆ ಅಂತ ಅಂದರೆ ಗೈಸ್. ಆದರೆ ನಾವು ನೋಡಿರೋ ಜಾಗಕ್ಕೆ ಹೋಗೋಕೆ ಆಗ್ತಾಯಿಲ್ಲ, ಯಾಕಂತ ಅಂದರೆ ಅಲ್ಲಿ ಫುಲ್ ಲಾಕ್ ಮಾಡಿಬಿಟ್ಟವ್ರೆ. ಮೊದಲು ಆ ಸೈಡಿಂದ ನಡ್ಕೊಂಡು ಹೋಗಂಗಿತ್ತು, ಬಟ್ ಇವಾಗ ಆ ಸೈಡ್ ಲಾಕ್ ಆಗಿದೆ ಗೈಸ್. ಇವಾಗ ನಾವು ಬಂದಿರೋ ಜಾಗ ಇದು. ನಾವು ಹೋಗ್ಬೇಕಾಗಿರೋದು ಆ ಟೆಂಪಲ್ಗೆ, ಅದು ಕ್ವಾರಿ ಟೆಂಪಲ್ ಅಂತ. ಆ ಸೈಡಿಂದ ಒಂದು ಫುಲ್ ಬ್ರಿಡ್ಜ್ ಇದೆ, ಕಲ್ ಮೇಲೆ ಮಾಡಿರೋದು. ಇದೆಲ್ಲ ಫುಲ್ ಮಾರ್ಬಲ್ ಎಲ್ಲ ಕಟ್ ಮಾಡಿರೋದು. ನೋಡಿ ನೀರೆಲ್ಲ ಹೆಂಗೈತೆ. ಇಲ್ಲಿ ಗ್ರೀನು, ಆ ಸೈಡ್ ಬ್ಲೂ ಐತೆ, ಈ ಸೈಡು ಗ್ರೀನ್ ಇರೋದು. ಈ ಸೈಡು ನೀರು ಕಲರ್ ನೋಡಿ ಲೈಮ್ ಕಲರ್ ಐತೆ, ಲೈಟು ರಾಮ ಗ್ರೀನ್ ಕಲರ್ ಇಲ್ಲಿ ನೀರಿರೋದು ಗೈಸ್. ನಾನು ಅಂದ್ಕೊಂಡೆ ಹೋಗೋಕ್ಕಾಗುತ್ತೆ ಅಲ್ಲಿಗೆ ಅಂತ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲೇ ನಿಂತ್ಕೊಂಡು ವ್ಯೂ ನೋಡ್ಬೋದು. ಬಟ್ ಸನ್ಸೆಟ್ ಆಗ್ತಿದೆ, ಇನ್ನೊಂದು 1/2 hour ಫುಲ್ ಸನ್ಸೆಟ್ ಆಗುತ್ತೆ ಗೈಸ್. ಇಲ್ಲಿ ಎಲ್ಲಿವರೆಗ ಗ್ರೆನೇಡ್ ಕಟ್ ಮಾಡವ್ರೆ ಅಂದರೆ ಮಿನಿಮಮ್ ಕೆಳಗಡೆಯಿಂದ ಮೇಲ್ಗಡೆವರೆಗೆ ತಗೊಂಡ್ರೆ ಅರೌಂಡ್ 50 ಅಲ್ಲ ಒಂದು 100 feet ಮೇಲ್ಗಡೆವರೆಗೆ ಕಟ್ ಮಾಡವ್ರೆ ಗ್ರೆನೇಡ್ ಎಲ್ಲ. ಮತ್ತೆ ನೀರು ತುಂಬಿಕೊಂಡಿರೋದ್ರಿಂದ ಕಾಣ್ತಲ್ಲ, ಇನ್ನೂ ಕೆಳಗಡೆವರೆಗೆ ಕಟ್ ಮಾಡಿರ್ಬೋದು ಅನ್ಸುತ್ತೆ. ಗ್ರೆನೇಡ್ ವರ್ಕು ಈ ಸೈಡ್ ಎಲ್ಲ ಗ್ರೆನೇಡ್ ಕಟ್ ಮಾಡವ್ರೆ. ಇವಾಗ ನಿಲ್ಸ್ಬಿಟ್ಟವ್ರೆ, ಯಾಕಂತ ಅಂದರೆ ಇದೇ ಲಿಮಿಟ್ ಅನ್ಸುತ್ತೆ ಗ್ರೆನೇಡ್ ಕಟ್ ಮಾಡೋದು. ಅದ್ರ ಕೆಳಗಡೆ ಬೇಡ ಅಂತ ಇಲ್ಲಿಗೆ ನಿಲ್ಸವ್ರೆ. ಆ ಸೈಡ್ ತೋರಿಸ್ತೀನಿ, ಆ ಸೈಡ್ ಇನ್ನೂ ಡೌನ್ ಮಾಡವ್ರೆ ಇದಕ್ಕಿಂತ. ಇದು ನೋಡಿ ಇದು ಎಷ್ಟು ಹೈಟಲ್ಲಿ ಐತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಗ್ರೆನೇಡ್ ಕಟ್ ಮಾಡೋಕ್ಕೆ, ಇಲ್ಲಿಂದ ಇಷ್ಟು ಡೌನ್ ಐತೆ ಇದು. ಈ ಕಲ್ಗಳನ್ನೇ ಕಟ್ ಮಾಡಿರೋದು ನೋಡಿ, ಎಷ್ಟು ದೊಡ್ಡ ಕಲ್ಗಳು ಕಟ್ ಮಾಡವ್ರೆ. ನೀರ್ ಕಲರು ಸ್ವಲ್ಪ ಡಿಫ್ರೆಂಟ್ ಐತೆ. ಒಂದು 3-4 ಕಡೆ ಲೈಟ್ ಗ್ರೀನಿಶ್ ಐತೆ, ಒಂದು ಕಡೆ ಫುಲ್ ಬ್ಲೂಯಿಶ್ ಐತೆ ಗೈಸ್. ಅಲ್ಲೇ ಸನ್ಸೆಟ್ ಆಗೋಯ್ತು. ಇನ್ನೊಂದು 10 minutes ಆದರೆ ಸನ್ ಫುಲ್ ಕಾಣೋದೇ ಇಲ್ಲ. ಮತ್ತೆ ಆ ಸೈಡ್ ಒಂದು ಕಡೆ ಕ್ರೇನು ಫುಲ್ಲು ಕೆಳಗಡೆನೇ ಐತೆ, ನೀರು ಒಳಗೆ ಬಿಟ್ಬಿಟ್ಟವ್ರೆ ಕ್ರೇನ್ನ. ಗ್ರೆನೇಡ್ ಮಾತ್ರ ಕಟ್ ಮಾಡಿ ಫುಲ್ ಆಳ ಮಾಡಿಬಿಟ್ಟವ್ರೆ. ಅದೇ ಇಷ್ಟು ಲಿಮಿಟ್ ಅಂತ ಇರುತ್ತೆ ಒಂದು ಕಡೆ, ಇದ್ರ ಮೇಲ್ಗಡೆ ಕಟ್ ಮಾಡಬಾರ್ದು ಅಂತ, ಅದಕ್ಕೋಸ್ಕರ ನಿಲ್ಸಿರ್ಬೋದೇನೋ. ಇಲ್ಲಿ ವರ್ಕೇ ನಡೆದಿಲ್ಲ. ಮತ್ತು ಎಷ್ಟೊಂದು ಜನಕ್ಕೆ ಈ ಜಾಗನೇ ಗೊತ್ತಿಲ್ಲ, ಎಕ್ಸ್ಪ್ಲೋರೇ ಮಾಡಿಲ್ಲ ಎಲ್ಲ. ಬೆಂಗಳೂರಿಗೆ ಬಂದಾಗ ನನಗೆ ಗೊತ್ತಾಗಿರೋದು, ಮತ್ತು ತುಂಬ ಕಡಿಮೆ ಜನಕ್ಕೆ ಗೊತ್ತು. ಬೆಂಗಳೂರಿಂದ ಅರೌಂಡ್ 45 to 50 kilometers ಇದು. ಬಂದರೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸನ್ಸೆಟ್ಟು ಮತ್ತು ಸನ್ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಹೋಗ್ಬೇಕಾಗಿತ್ತು, ಬಟ್ ಇಲ್ಲಿಗೆ ಹೋಗೋಕ್ಕಾಗಿಲ್ಲ. ಆ ಸೈಡಿಂದ ಹೋಗ್ಬೇಕು, ಆ ಸೈಡ್ ಒಂದು ಗೇಟ್ ಇದೆ, ಬಟ್ ಆ ಗೇಟಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ ಆ ಸೈಡ್ ಗೇಟು. ನೋಡ್ದಂಗೆ ಆ ಸೈಡೆಲ್ಲ ಬರ್ಬೋದಾಗಿತ್ತು, ಬಟ್ ಇವಾಗ ಆ ಸೈಡ್ ಬರೋಂಗಿಲ್ವಂತೆ. ಫುಲ್ ಶೀಟಾಗಿ ಕವರ್ ಮಾಡಿಬಿಟ್ಟವ್ರೆ ಗೈಸ್. ಇದೇನೆ ಕ್ವಾರಿ ಟೆಂಪಲ್ ಅಂತ ಅಂದರೆ. ಇದನ್ನು ನೋಡಿ ಎಷ್ಟು ಕಟ್ ಮಾಡೋರೆ ಕಲ್ಲ. ಇಲ್ಲಿ ಕಾಣ್ತಿದ್ದೆಲ್ಲ ಇದೇ ಕ್ವಾರಿ ಟೆಂಪಲು, ಒಂದು ಚಿಕ್ಕ ಟೆಂಪಲು. ಇದು ಒಳ್ಳೆ ಬ್ರಿಡ್ಜ್ ಥರ ಇದೆ, ಈ ಬ್ರಿಡ್ಜಿಂದ ನಡ್ಕೊಬರ್ಬೇಕು. ಅಂದರೆ ಸ್ವಲ್ಪ ರಿಸ್ಕಿನೇ. ಫುಲ್ ಕಟ್ ಮಾಡಿ ಫುಲ್ ತಿನ್ನಲ್ಲಿರೋದು ಲೇಯರು.
ಈ ಲೇಯರ್ ಮಾತ್ರ ದಪ್ಪ ಐತೆ, ಈ ಲೇಯರ್ ಫುಲ್ ಸಣ್ಣ. ಅಲ್ಲಿ ಕಾಣ್ತಿದೆಯಲ್ಲ ಅದು ಕ್ರೇನು. ತೆಗಿಯಕ್ಕೆ ಹೋಗಿತ್ತು ಅನ್ಸುತ್ತೆ ಕಲ್ಲು, ಅಲ್ಲೇ ಬಿಟ್ಬಿಡೋರೆ. ಫುಲ್ ನೀರು ತುಂಬ್ಕೊಬಿಟ್ಟೈತೆ ಕ್ರೇನು, ಎಲ್ಲ ಫುಲ್ ಹೊಟ್ಟೋಗೈತೆ. ಆ ಸೈಡ್ ಕ್ರೇನು ಫುಲ್ ಹಾಳಾಗೈತೆ, ಎಲ್ಲ ಫುಲ್ ತುಕ್ಕಿಡ್ದು. ಎಷ್ಟೊಂದು ಕಡೆ ಬರೀ ಕ್ರೇನ್ಗಳೆಲ್ಲ ಬರೀ ಹಾಳಾಗಿರೋದೇ ಇಲ್ಲಿ ಬಿದ್ದಿರೋದು. ಗೈಸ್ ಇಲ್ಲೊಂದು ಐತೆ ದೊಡ್ಡ ಕ್ರೇನು, ಇದು ಹಾಳಾಗ್ಬಿಟ್ಟೈತೆ. ಬಟ್ ಇದ್ರ ಮೇಲ್ಗಡೆ ಅದು ಹೆಂಗೆ ತೊಗೊಂಡೋದ್ರು ಅಂತ ಗೊತ್ತಿಲ್ಲ. ಬಟ್ ಫುಲ್ ಮೇಲ್ಗಡೆ ನಿಂತೈತೆ, ಯಾಕಂದ್ರೆ ಎಲ್ಲೂ ಬರೋಕ್ಕೆ ಜಾಗ ಇಲ್ಲ. ಫುಲ್ ಎಲ್ಲ ಸೈಡು ತೆಗೆದುಬಿಟ್ಟವ್ರೆ. ಮೇಲ್ಗಡೆ ಮಾತ್ರ ಒಂದು ಕ್ರೇನು, ಇಲ್ಲೊಂದು ಟ್ರ್ಯಾಕ್ಟರ್ ಇದೆ. ಅದು ಹೆಂಗೆ ತೊಗೊಂಡೋದ್ರು ಮೇಲ್ಗಡೆಗೆ. ನಾನು ಲಿಟ್ರಲಿ ಈ ಕಲ್ ಮೇಲೆ ಕೂತಿದ್ದೀನಿ, ಇಲ್ಲಿಂದ ಶೂಟ್ ಮಾಡ್ತಾ ಇರೋದು. ಇಲ್ಲಿಂದ ಚೆನ್ನಾಗಿ ಬರುತ್ತೆ ಅಂತ ವ್ಯೂ. ಇದು ಇನ್ನೂ ಫುಲ್ ಡೌನ್ ಐತೆ ನೀರು, ಇನ್ನು ಇಲ್ಲಿಂದ ಒಂದು 10 ಫೀಟ್ ಡೌನ್ ಇರಬೇಕು. ಅಲ್ಲಿವರೆಗೆ ಕಟ್ ಮಾಡೋರೆ, ಬಟ್ ಎಲ್ಲ ಫುಲ್ ನೀರು ತುಂಬ್ಕೊಬಿಟ್ಟೈತಿ ಇಲ್ಲೆಲ್ಲ. ಇಲ್ಲಿ ಕೂತ್ಕೊಂಡು ತೆಗಿಬೇಕು. ಕಾಂಟೆಂಟ್ ಕ್ರಿಯೇಟರ್ ಲೈಫು ಮತ್ತು ಬ್ಲಾಗರ್ ಲೈಫು ಎಲ್ಲ ತುಂಬ ಕಷ್ಟ. ನೋಡೋಕ್ಕೆ ವೀಡಿಯೋ ತುಂಬ ಈಸಿ ಅನಿಸುತ್ತೆ, ಏನು ಈಸಿ ಶೂಟ್ ಮಾಡಿರ್ಬೋದು ಅಂತ. ಅದರಿಂದ ತುಂಬ ಕಷ್ಟ ಇರುತ್ತೆ ಶೂಟ್ ಮಾಡೋಕ್ಕೆ. ನಾವು ಆ ಟೆಂಪಲ್ಗೆ ಹೋಗ್ಬೋದು ಅಂದ್ಕೊಂಡು ಬಂದ್ವಿ, ಬಟ್ ಆ ಸೈಡ್ ಬ್ಲಾಕೇ ಮಾಡಿಬಿಟ್ಟಾರೆ. ಯಾಕಂತ ಅಂದರೆ ಆ ಸೈಡು ತುಂಬ ರಿಸ್ಕಿ ಸ್ವಲ್ಪ, ಮತ್ತು ಸ್ವಲ್ಪ ಡೇಂಜರಸ್ಸು ನಡೆಯೋಕ್ಕೆ. ಎಲ್ಲ ಫುಲ್ಲು ಕಲ್ಲಲ್ಲಿ ಮಾಡಿರೋದು, ಮತ್ತು ಮಧ್ಯದಲ್ಲೆಲ್ಲ ಬ್ರಿಡ್ಜ್ ಮಾಡವ್ರೆ. ಅದಕ್ಕೋಸ್ಕರ ಮೊದಲು ಓಪನ್ ಇತ್ತದು, ಈಗ ಕ್ಲೋಸ್ ಮಾಡಿಬಿಟ್ಟವ್ರೆ ಅದು. ಗೈಸ್ ಇದು ಒಂದು 8th ಇಂದ 9th ಫ್ಲೈಟ್ ಬರ್ತಾ ಇರೋದು. ಅವಾಗಿಂದ ಫ್ಲೈಟ್ ಬರ್ತಾನೆ ಐತೆ. ಯಾಕಂತ ಅಂದರೆ ಏರ್ಪೋರ್ಟ್ ಹತ್ರ ಇರೋದು, ಅದಕ್ಕೋಸ್ಕರ ಇಲ್ಲಿಂದನೇ ಹೋದರೆ ಇಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟರ್ ಅಷ್ಟೇ ಇಲ್ಲೇ ಲ್ಯಾಂಡಿಂಗು. ಗೈಸ್ ಆದರೆ ಸ್ವಲ್ಪ ಡೇಂಜರಸ್ಸು, ಸ್ವಲ್ಪ ನೋಡ್ಕೊಂಡು ಓಡಾಡಿ. ಯಾಕಂತಂದರೆ ಜಾಸ್ತಿ ಕಲ್ಗಳಿರೋದು, ಸ್ಲಿಪ್ ಆದ್ರಂತೂ ಫುಲ್ ಕೆಳಗಡೆ ಬಿದ್ದೋಯ್ತೀವಿ, ಒಂದು 50 ಫೀಟ್ ಮೇಲ್ಗಡೆನೆ. ಮತ್ತು ನೀರು ಅಷ್ಟಿಲ್ಲ, ನೀರಿದ್ರೂ ನೀರು ಒಳಗಡೆ ತುಂಬ ಕಲ್ಗಳೈತೆ. ಯಾಕಂತಂದರೆ ಕಟ್ ಮಾಡಿ ನೀರೆಲ್ಲ ನ್ಯಾಚುರಲಾಗಿ ತುಂಬ್ಕೊಂಡಿರೋದು, ಇಲ್ಲೇನು ಫಿಲ್ ಮಾಡಿಲ್ಲ. ನೀರೆಲ್ಲ ಕಟ್ ಮಾಡಿದಾಗ ಅದು ಬೋರ್ವೆಲ್ ಹೊಡೆದಾಗ್ಲೂ ಅರೌಂಡ್ ಒಂದು 100 ಫೀಟ್ 120 ಫೀಟು ಇಲ್ಲಾಂದರೆ 400 ಫೀಟ್ಗೆಲ್ಲ ವಾಟರ್ ಬಂದ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಬೇಗನೆ ವಾಟರ್ ಬಂದಿದೆ, ಕೆಳಗಡೆಯಿಂದ ಬಂದಿರೋದು ಅನ್ಸುತ್ತೆ ಈ ವಾಟರು. ಇಲ್ಲ ಅಂತ ಅಂದರೆ ಮಳೆ ಬಂದಾಗ ತುಂಬ್ಕೊಂಡಿರ್ಬೇಕು. ಆ ಮೂಲೆಯಲ್ಲಿ ಕಟ್ಟೈತೆ ಏನು ಒಂದು 6:30 7 o'clock ಹತ್ತತ್ರ ಆಗ್ತಿದೆ. ಆದರೆ ಇದು ಕತ್ಲೆ ಆಗಿಲ್ಲ ಇಲ್ಲಿ. ಬಟ್ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಮೈಸೂರಲ್ಲಿ ತುಂಬ ಹೀಟ್ ಜಾಸ್ತಿ, ಬಿಸಿಲು ಡಿಗ್ರಿ. ಮೊದಲು ಬೆಂಗಳೂರಲ್ಲಿ ಜಾಸ್ತಿ ಇತ್ತು, ಬಟ್ ಇವಾಗ ಮೈಸೂರಲ್ಲಿ ತುಂಬ ಜಾಸ್ತಿ ಆಗ್ಬಿಟ್ಟೈತೆ. ಇಲ್ಲಿ ಬಿಸಿಲು ಅಷ್ಟೊಂದು ಜಾಸ್ತಿ ಇಲ್ಲ, ಕಡಿಮೆನೇ ಐತೆ. ನೆವರ್ ಗಿವ್ ಅಪ್ ಯುವರ್ ಡ್ರೀಮ್ಸ್ ಫಾರ್ 30,000 to 40,000 ಸ್ಯಾಲ್ರಿ. ಎಲ್ಲ ಜಾಬಿಂದೇ ಓಡ್ತಾ ಇರ್ತೀರಾ, ಡ್ರೀಮ್ಸ್ನ ಗಿವ್ ಅಪ್ ಮಾಡಿ. ಅಯ್ಯೋ 30,000 to 40,000 ಬಂದರೆ ಸಾಕು, ಮುಂದೆ ನೋಡ್ಕೊಳ್ಳೋದ ಅಂತ. ನೀವು ಡ್ರೀಮ್ಸ್ನ ಸ್ಟಾರ್ಟ್ ಮಾಡಿದಾಗ 0 ರಿಟರ್ನ್ಸ್ ಇರುತ್ತೆ. ಬಟ್ ಒಂದು ನೆನಪಿರಲಿ, 0 only will add the value for the number ಅಂತ. ಸ್ಟಾರ್ಟಿಂಗ್ ಒಂದು 30,000 to 40,000 ಅರ್ನ್ ಮಾಡಿದಾಗ ಒಂದು 3 to 4 years ಖುಷಿಯಾಗಿರ್ತೀರ. ಆಮೇಲೆ ವಾಪಸ್ ಬ್ಯಾಕ್ ಟು ಫಾರ್ಮ್. ಯಾಕಾರು ಮಾಡಿದ್ನೋ, ನಾನು ಅಂದ್ಕೊಂಡಿದ್ದು ಮಾಡಬೇಕಾಗಿತ್ತು ಅಂತ ಅನ್ಕೊಂತೀರಾ. ಬಟ್ ಅವಾಗ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ. ಸ್ಟಾರ್ಟಿಂಗಲ್ಲೇ ಒಂದು 3 to 4 years ಕಷ್ಟ ಆಗುತ್ತೆ. ಬಟ್ ಆಮೇಲೆ ಅರ್ನ್ ಮಾಡೋದ, ಅವ್ರು ತಿಂಗ್ಳಿಗೆ ದುಡಿಯೋದು, ನಾನು ಒಂದು ದಿನಕ್ಕೆ ದುಡಿಯೋದ. ವೇಟ್ ಫಾರ್ ದ ಟೈಮ್. ಗೈಸ್ ನೋಡಿ, ಇದೇ ಓವರ್ ಆಲ್ ವ್ಯೂ ಹೆಂಗೆ ಕಾಣ್ತಿದೆ, ಸಖತ್ತಾಗಿಲ್ವಾ? ಸನ್ಸೆಟ್ ಆಗ್ಬೇಕಾರಂತೂ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ಇವಾಗ ಸನ್ಸೆಟ್ ಆಗ್ಬಿಟ್ಟಿದೆ. ಗೈಸ್ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ಸ್ವಲ್ಪ ಬೇಗ ಬನ್ನಿ. ಇದ್ರ ಒಳಗಡೆ ಎಲ್ಲ ಹೋಗಿ ಆಮೇಲೆ ಅಲ್ಲಿಗೆ ತಲುಪಿದ್ದು. ಹೆಂಗೆ ಹೋಗೋದು ಅಂತಾನೆ ಗೊತ್ತಿರಲಿಲ್ಲ. ಶೂಟ್ ಅಂತೂ ಮಾಡಲೇಬೇಕು, ಇಷ್ಟು ದೂರ ಅಂತೂ ಬಂದಿದ್ದೀವಿ ಅಂದ್ಬಿಟ್ಟು ಹುಡುಕಿ ಶೂಟ್ ಮಾಡಿದ್ದೀನಿ. ಇವಾಗ ಆ ಸೈಡ್ ಒಂದ್ಸರಿ ಹೋಗಿ ಟ್ರೈ ಮಾಡ್ತೀವಿ. ಓಪನ್ ಇಲ್ಲ, ಬಟ್ ಟ್ರೈ ಮಾಡೋದ್ರಲ್ಲಿ ಏನಾಗುತ್ತೆ. ಗೈಸ್ ಇದೊಂದು ರೂಟಲ್ಲಿ ಹೋಗ್ತಾ ಇದ್ದೀವಿ, ಫುಲ್ ಹಳ್ಳ, ರೋಡೇ ರೆಡಿ ಮಾಡಿಲ್ಲ. ನೋಡೋದು ಆ ಸೈಡ್ ಬಾಗಿಲು ತೆಗ್ದಾರೋ ತೆಗ್ದಿಲ್ವಾ. ಗೈಸ್ ಇದ್ರ ಒಳಗೆ ಹೋಗ್ಬೇಕು, ಬಟ್ ಬಿಡ್ತಲ್ಲ ಅವರು. ಇದು ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿರೋ ದೇವ್ರನ್ನ ಆ ಸೈಡ್ ಶಿಫ್ಟ್ ಮಾಡೋರಂತೆ, ಅದಕ್ಕೋಸ್ಕರ ಇದು ಡೆಡ್ ಆಗ್ಬಿಟ್ಟೈತಿ. ಗಾಯ್ಸ್ ಈ ಬೆಂಗಳೂರು ಟ್ರಾಫಿಕಲ್ಲಿ ಮನೆಗೆ ರೀಚ್ ಆಗೋಷ್ಟಲ್ಲಂತೂ ಸುಸ್ತಾಗೋಯ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್. ಹಂಗೆ ನಿಂತ್ಕೋ ಬೇಗ. ಲೈಟ್ ಬರ್ತೈತೆ. ಅಯ್ಯೋ ಹಂಗೆ ಫ್ಲೈಟ್ ಆಗೋ ತನಕ.